ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನೋಡ್ರಿ, ಗಿರೀಶ್ ಮಟ್ಟನ್ ಅವರು ಸರ್ ಆಗಿರ್ಬೋದು, ಮಹೇಶ್ ಶೆಟ್ಟಿ ತೀಮ್ರೊಡ್ಡಿ ಆಗಿರ್ಬೋದು, ಇವೆಲ್ಲ ಹೆಂಗಪ್ಪ ಅಂದ್ರೆ ಒಂಥರ ಸೂರ್ಯಚಂದ್ರ ಇದ್ದಂಗ್ರಿ. ನೀವು ಕೆಳಕುತ್ತಿ ಎಟ್ಟು ಹರ್ಕೋರಿ, ನಾವು ಮ್ಯಾಗ ಇರ್ತೇವಂತಾರೆ ಅವರು. ಅರ್ಥ ಆಯ್ತಲ್ಲ? ಅವ್ರು ಯಾವತ್ತು ಕೂಡ ಮ್ಯಾಗ ಸೂರ್ಯಚಂದ್ರ ಇದ್ದಂಗ್ರಿ. ಅವರು ಅಜರಾಮರವಾಗಿರ್ತಾರೆ. ಇಲ್ಲಿ ನಾ ಹೇಳಕ್ಕೆ ಬಂದಿರೋದೇನಪ್ಪ ಅಂದ್ರೆ, ಇಂಥ ನಮ್ಮ ಹೋರಾಟಗಾರರ ಮೇಲೆ ಗಡಿಪಾರಿನ ಆದೇಶ, ಆ ಕೇಸ ಈ ಕೇಸ ಹಾಕೋದು ಮಾಡಿದಾರಲ್ಲ. ಇವತ್ತು ಕರ್ನಾಟಕ ಜನತೆಗೆ ನಾನು ಹೇಳೋದಕ್ಕೆ ಏನು ಬಂದಿದ್ದೀನಪ್ಪ ಅಂದ್ರೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ಬೇಕು. ಮೊದಲು ನೀವು ಭಾಳ ಶೇರ್ ಮಾಡ್ಬೇಕ್ರಿ. ಇದನ್ನು ಬರೀ ನೀವು ನೋಡೋದು ಅಷ್ಟಲ್ಲ, ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಬೇಕು. ಯಾಕಂದ್ರೆ ಸೌಜನ್ಯ ತಾಯಿ ಅದೊಂದು ಶಕ್ತಿ, ಚಾಮುಂಡೇಶ್ವರಿ ದೇವಿ. ಅವಳನ್ನು ಅತ್ಯಾಚಾರ ಮಾಡಿದವರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಾನು ಯಾರು ಅತ್ಯಾಚಾರ ಮಾಡಿದರು, ಶಾಲೆಗೆ ಹೋಗಿ ಬರ್ತಕ್ಕಂಥ ಸೌಜನ್ಯಳನ್ನು ಎತ್ತಾಕೊಂಡು ಹೋಗಿ ಅವಳನ್ನು ಅತ್ಯಾಚಾರ ಮಾಡಿ ಬೆತ್ತಲೆಯಾಗಿ ಅವಳನ್ನು ಅರಣ್ಯದಲ್ಲಿ ತಂದು ಒಗೆದಿದ್ರಲ್ಲ, ಅವಳನ್ನು ಇರುವೆಗಳು ತಿಂತಾ ಇದ್ವಿ ರೀ. ಇರುವೆಗಳು ತಿಂತಾ ಇದ್ವು ಆಕಿನ. ಅದ್ರ ಜೊತೆಗೆ ಅವಳ ಪ್ರೈವೇಟ್ ಪಾರ್ಟಲ್ಲಿ 5 ಇಂಚು ಮಣ್ಣನ್ನು ತುರುಕಿದ್ರು. ಅಷ್ಟೊಂದು ಘೋರ ಅತ್ಯಾಚಾರಿಗಳು. ಅವರನ್ನು ನೋಡಿರ್ತಕ್ಕಂಥ ಚಿಕ್ಕ ಕೆಂಪಮ್ಮನೂ ಅದಾರ. ಆ ಅತ್ಯಾಚಾರ ಆಗಿದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಚಿನ್ನಯ್ಯನೂ ಅದಾನ. ಆಮೇಲೆ ಪೂಜಾರಿ ಅಂತಕ್ಕಂಥವನೊಬ್ಬನ ಕೊಲೆನೂ ಆಗ್ಯಾನ. ಸೌಜನ್ಯನ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟೆಷ್ಟು ಸಾಕ್ಷಿಗಳು ಅದಾವಲ್ಲ, ಪ್ರತಿಯೊಂದು ಸಾಕ್ಷಿಗಳು ಕೂಡ ನಾಶ ಆಗಿದಾವ. ಆದರೆ ಇವತ್ತಿಗೂ ಕೂಡ ಚಿಕ್ಕ ಕೆಂಪಮ್ಮ ಮತ್ತು ಚಿನ್ನಯ್ಯ ಅಂತಕ್ಕಂಥ ಸಾಕ್ಷಿಗಳು ಅದಾವ. ಚಿನ್ನಯ್ಯ ಮಾರಾಟ ಹಾಕಿದಾನ, ಚಿಕ್ಕ ಕೆಂಪಮ್ಮ ಹೋರಾಟಗಾರ್ತಿಗಿದ್ದಾಳೆ. ನೋಡೋಣ ಮುಂದೆ ಎಲ್ಲಿಗೆ ಬರ್ತದೆ ತಂದು. ಅವ್ರು ಯಾರು 4-5 ಜನ ಅವ್ರದ್ದೇನೋ ಹೆಸರುಗಳು ಅದಾವ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಅತ್ಯಾಚಾರಿಗಳಿಗೆ ಸಪೋರ್ಟ್ ಮಾಡುವವನು, ಅತ್ಯಾಚಾರಿಗಳ ಪರ ಮಾತನಾಡುವವನೇ ನಿಜವಾದ ಅತ್ಯಾಚಾರಿ. ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕ್ರಿ. ಯಾಕಂದ್ರೆ ಫಸ್ಟ್ ನಿಮಗೆ ಹೇಳೋದೇನಪ್ಪ ಅಂದ್ರೆ, ಕಿರಿಕೀರ್ತಿ ಹೆಂಗೆ ಎಕ್ಸ್ಪೋಸ್ ಆದಲ್ಲ, ಅವನನ್ನು ಯಾರು ಎಕ್ಸ್ಪೋಸ್ ಮಾಡಲಿಲ್ಲ, ತಾನಾಗೆ ಎಕ್ಸ್ಪೋಸ್ ಆದ ಅವನು. ಇದರ ಅರ್ಥ, ಯಾವ ವ್ಯಕ್ತಿ ಅತ್ಯಾಚಾರಿಗಳಿಗೆ ಸಪೋರ್ಟ್ ಆಗಿ ಮಾತಾಡ್ತಾನ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ ನಿಲ್ತಾನ, ನಕಲಿ ದೇವಮಾನವರನ್ನ ರಕ್ಷಣೆ ಮಾಡೋದಕ್ಕೆ ನಿಲ್ತಾನ, ಅನ್ಯಾಯದ ಪರ ಮಾತಾಡ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರಲ್ಲ, ಅವರು ನಿಜವಾದ ವ್ಯಕ್ತಿಗಳು. ಕಿರಿಕಿರಿತಿರು ಇದರ ಹೆಸರು ಬರ್ತದೆ ರೀ. ನೆಕ್ಸ್ಟ್, ಚಕ್ರವರ್ತಿ ಸೂಲಿಬೆಲೆ ಹುಡುಕಾಟ. ಏನು ಹುಡುಕಾಟ ಮಾಡಾಕತ್ತಿದ್ದೋ ಗೊತ್ತಿಲ್ಲ, ಹುಡುಕಾಟ ಅಂತ ಬಂದ. ಅದು ಯಾರ ಜೊತೆ? ಗಿಳಿಯಾರನ ಜೊತೆ. ಚಕ್ರವರ್ತಿ ಸೂಲಿಬೆಲೆ ನಾ ಏನೋ ತಿಳ್ಕೊಂಡಿದ್ನಿ, ಇತಿಹಾಸವನ್ನು ಹೇಳ್ತಿದ್ದ. 1498ರಲ್ಲಿ ಭಾರತಕ್ಕೆ ಅವರು ಬಂದರು, 1950ರಲ್ಲಿ ಸಂವಿಧಾನ ಜಾರಿಗೆ ಬಂತು. ಅದರ ಮಧ್ಯದಲ್ಲಿ ಏನಾಗಿತ್ತಲ್ಲ ಎಲ್ಲ ನಿಗೂಢ ರಹಸ್ಯ ಅಂತಂದು ಹೇಳಿ ಚಕ್ರವರ್ತಿ ಸೂಲಿಬೆಲೆ ಹುಡುಕಾಟ ಮಾಡಿದ್ದ. ಆದ್ರೆ ಆ ವ್ಯಕ್ತಿನೂ ಕೂಡ ಎಕ್ಸ್ಪೋಸ್ ಮಾಡಿ ನಾವು ಮಾಡಿಬಿಟ್ಟು ರೀ. ಧಾರವಾಡದಾಗ ನಾವು ಮಾಡಿಬಿಟ್ಟು ಮ್ಯಾಟ್ ಏನು ಹೊಡೆದೋಲ್ಲ. ಚಕ್ರವರ್ತಿ ಸೂಲಿಬೆಲೆದು ಇಲ್ಲಿವರೆಗೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ. ಇದರ ಅರ್ಥ, ಯಾರು ಅತ್ಯಾಚಾರಿಗಳಿಗೆ ಸಪೋರ್ಟ್ ಆಗಿ ನಿಲ್ತಾರ, ಯಾರು ಅನ್ಯಾಯದ ಪರ ಇರ್ತಾರಲ್ಲ, ಅವರೇ ನಿಜವಾದ ಅತ್ಯಾಚಾರಿಗಳು. ಅವ್ರಕ್ಕಿಂತ ದೊಡ್ಡ ಹೊಲಸು ನನ್ನ ಮಕ್ಕಳು ಯಾರೂ ಇರಂಗಿಲ್ರಿ. ಗಿಳಿಯಾರ್ ಅವ್ನು ಬ್ರಿಟಿಷಿಗೆ ಹುಟ್ಟಾನೋ ಬಿಟ್ಟಾನೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವನು ನೋಡಿದ್ರೆ ಬ್ರಿಟಿಷರು ಕುಲ್ದಾವನ ರೀ. ಬ್ರಿಟಿಷರು ಕುಲ್ದಾವನ. ಎಲ್ಲಿದಾನೋ ಒಂದು ಪತ್ತೆ ಇಲ್ಲ. ನನಗನ್ಸೋ ಮಟ್ಟಿಗೆ ಹುಂಡಿ ಹಣ ಬರೋದು ಕಡಿಮೆ ಆಗ್ಯದ. ನಾನೊಬ್ಬ ಪತ್ರಕರ್ತ ಅನ್ನಕತ್ತಿದ್ದಲ್ಲ, ನನಗನ್ಸೋ ಮಟ್ಟಿಗೆ ಈ ಅತ್ಯಾಚಾರ ಮಾಡಿದವ್ರಿಗಿಂತನೂ ಇವ್ ಭಾಳ ಕೇಳ್ದಾನ್ರಿ. ಯಾರು ಹೇಳ್ರಿ? ಗಿಳಿಯಾರ. ಇವನೇ ನಿಜವಾದ ಅತ್ಯಾಚಾರಿ. ಯಾಕೆ ಗುರುತ್ತೀರಿ? ಯಾಕಂದ್ರೆ ಅತ್ಯಾಚಾರಿಗಳ ಪರ ಮಾತನಾಡಿದವನು ಇವನೇ ನಿಜವಾದ ಅತ್ಯಾಚಾರಿ ಅನ್ನೋ ಅಭಿಪ್ರಾಯ ನಂದ. ಮತ್ತೊಬ್ಬ ಬರ್ತಾನ್ರಿ, ರಾಕೇಶ್ ಶೆಟ್ಟಿ. ಇವ್ರದೆಲ್ಲ ಯಾಕೆ ಹೆಸರನ್ನ ತಕ್ಕೋತಿರ್ತೇನೆ ಅಂದ್ರೆ, ನಿಮಗೆಲ್ಲ ನೆನಪಿರ್ಬೇಕು. ಇವರು ಈ ಎಲ್ಲ ಲುಚ್ಚಾಗಳು ಏನದಾರಲ್ಲ, ಇವರು ಹೋಗ್ತಾರ ಒಮ್ಮೆ
ಭಾಳ ದಿನ ಹೋಗ್ತಾರೆ ಕಣ್ಮರೆಯಾಗಿ, ಆಮೇಲೆ ಬರ್ತಾರೆ, ಇಲ್ಲ ನಂಗೆ ಹಿಂಗಾತು ನಂಗೆ ಹಂಗಾತು ನನಗೆ ಕ್ಷಮಿಸ್ಬಿಡ್ರಿ, ನಾನು ಮತ್ತೆ ಬರ್ತೀನಿ ಸೋಷಿಯಲ್ ಮೀಡಿಯಾದಾಗ, ನನ್ನ ಮತ್ತೆ ಈ ಕಾರ್ಯಕ್ರಮಕ್ಕೆ ನನಗೆ ಕರೀರಿ, ಮತ್ತು ನನಗೆ 5 ಲಕ್ಷ 10 ಲಕ್ಷ ಕೊಡ್ರಿ ತಂದ ಈ ಚಕ್ರವರ್ತಿ ಸಿಲಿಬೆಲ್ಲಿನೂ ಓಡಿ ಬರ್ತಾನೆ ಇನ್ನೊಂದು ಥೋಡೆ ದಿನದಾಗ್ರಿ. ಈಗ ಕಿರಿಕಿರ್ತಿ ಹೆಂಗೆ ಬಂದನಲ್ಲ ಮಳ್ಳಿ ಮನುಷ್ಯಕ್ಕೆ ಕಾಲಷ್ಟಂದ್ರೆ 3 ಮತ್ತೊಂದೊಂದಳು ತಕ್ಕಿ 3 ಮತ್ತೊಂದೊಂದಳು ಅಂತಾರೆ. ಅಂಥವ್ರದಾರಿ ಇವರು. ಅದಕ್ಕೆ ಇವ್ರ ಬಗ್ಗೆ ನೆನಪು ಮಾಡಿ ಕೊಡ್ತಿರ್ತೇನೆ ನಾನು ನಿಮಗೆ. ಇನ್ನು ರಾಕೇಶ್ ಶೆಟ್ಟಿ, ಕಾಮಾಟಿಪುರದಲ್ಲಿ ಕಾಂಡಮ್ ಮಾರತ್ತಿದ್ದ ರಾಕೇಶ್ ಶೆಟ್ಟಿ, ಅವ್ನು ಪಕ್ಕಾ ಲುಚ್ಚಾರ, ಅವ್ನು ಥರ್ಡ್ ಕ್ಲಾಸ್, ಅವ್ನು ಹೆಣ್ಮಕ್ಳ ಕಡೆ ಮೆಟ್ಟ ತೊಗೊಂಡು ಬಡಸ್ಕೊಂಡು ನಾನು ಖರೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ ರಾಕೇಶ್ ಶೆಟ್ಟಿಗೆ. ಅವನು ನಿಜವಾದ ಅತ್ಯಾಚಾರಿ ರೀ. ಈ ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ, ಧರ್ಮದ ಬಗ್ಗೆ ಬೆಂಕಿ ಹಚ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಅತ್ಯಾಚಾರಿಗಳ ಪರ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅತ್ಯಾಚಾರಿಗಳೇ, ಭ್ರಷ್ಟರೇ. ಅದರಲ್ಲಿ ರಾಕೇಶ್ ಶೆಟ್ಟಿ ಕೂಡ ಬರ್ತಾನೆ ರೀ. ಇನ್ನು ಹೇಳ್ಬೇಕಂದ್ರೆ, ನಿನ್ನ ಮಾರಿ ನೋಡಂಗ ಆಗೇತಿ, ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ, ಈ ಹುಡುಗಿ ಎಲ್ಲಿ ಸಿಗತಿ, ನಿನ್ನ ಜೋಡಿ ಮಾತಾಡೋದೈತಿ, ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, 2 ದೇಹ ಒಂದೇ. ಆರ್ ಕನ್ನಡ ಚಾನೆಲ್ನ ಸ್ಮಿತಾ ಇವಳು ಬ್ಯಾಡ ಬಿಡ್ರಿ, ಸುಮ್ಮನೆ ಇದ್ರ ಬಗ್ಗೆ ಯಾಕೆ ಮಾತಾಡೋದು, ಹೌದಲ್ಲ? ಅದು ಹೆಣ್ಣಲ್ಲ, ಹೆಣ್ಣಲ್ಲ ಅವಳು ಹೇಲು. ಇನ್ನು ಬರ್ಬೇಕಂದ್ರೆ ಟಾಯ್ಲೆಟ್ ಟಿವಿ ರಂಗಣ್ಣ, ಆಮೇಲೆ ಏಷ್ಯಾನೆಟ್ನ ಹನುಮವ್ವ, ಇವರೆಲ್ಲರೂ ಕೂಡ ಇಡೀ ಸಮಾಜವನ್ನು ನನ್ನ ಪ್ರಕಾರ ಒಂದು ಕಡೆ ಅತ್ಯಾಚಾರ ಮಾಡೋದು ಚಲೋ ರೀ. ಹೌದು, ನನ್ನ ಪ್ರಕಾರ ಹೇಳ್ತೀನಿ ನಾನು. ಆದ್ರೆ ಇಡೀ ಸಮಾಜವನ್ನು ಹಾಳು ಮಾಡಿ ಇಡೀ ಸಮಾಜದ ಜನಕ್ಕನ ಅತ್ಯಾಚಾರ ಮಾಡಕ್ಕೆ ಹಚ್ತಾರಲ್ಲ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಇವು ಭಾಳ ದರಿದ್ರರಿ. ಇವರು ಅತ್ಯಾಚಾರಿಗಳನ್ನು ಇನ್ನಷ್ಟು ಅತ್ಯಾಚಾರ ಮಾಡಿರ್ತಂದ ಹೇಳ್ತಾರಲ್ಲ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸಪೋರ್ಟ್ ಮಾಡಿ, ಇವರು ನಿಜವಾದ ಅತ್ಯಾಚಾರಿಗಳು. ಆ ಮಹಾಬಲ ಶೆಟ್ಟಿನಂಥವ್ರು ಇರ್ತಾರಲ್ಲ ಕೆಲವೊಂದಿಷ್ಟು ಜನ, ನಾ ಇಟ್ಟು ಊತ ಹಾಕಿದ್ನಿ ಅಂತಂದು. ಅಂದರೆ ಈ ನನ್ನ ಮಕ್ಕಳು ಎಷ್ಟು ಅತ್ಯಾಚಾರಗಳನ್ನು ಮಾಡಿರ್ಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗ್ತದೆ. ಸೊ ಇಂಥ ವ್ಯಕ್ತಿಗಳು ಎಲ್ಲರೂ ಕೂಡ ಹೆಜ್ಜಿಗೆ ಬರ್ತಾನೆ ಇರ್ತಾರೆ ರೀ. ಸಮಾಜವನ್ನು ಹಾಳು ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು. ಸೌಜನ್ಯ ತಾಯಿಯನ್ನು ಯಾರು ಅತ್ಯಾಚಾರ ಮಾಡ್ಯಾರಲ್ಲ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗೇ ಆಗ್ತದೆ, ಒಂದಲ್ಲ ಒಂದು ದಿನ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಕಣ್ಣು ತರಿತನ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗೇ ಆಗ್ತದೆ. ಆದ್ರೆ ಆ ಅತ್ಯಾಚಾರಿಗಳ ಹಿಂದೆ ಇರ್ತಕ್ಕಂಥ ಈ ಏನು ಕಿರಿಕು ಗಿಳಿಯಾರ, ಆಮೇಲೆ ಇನ್ನೊಬ್ಬರು ಮರ್ತೀನಿ ನೋಡ್ರಿ ನಾನು, ಯಾವ ಅಂದ್ರೆ ಅವಲ್ರಿ ಆ ಕಡೆ ಬಡವ್ರನ್ನ ಬಡದ ರೊಕ್ಕ ತಿನ್ನೋದು, ಮುಸ್ಲಿಮ್ ಅವ್ರ ಮನ್ಯಾಗ ಹೋಗಿ ಬಡಿಯೋದು, ಆಧಾರ್ ಕಾರ್ಡ್ ಕೇಳೋದು, ವೋಟರ್ ಐ ಡಿ ಕೇಳೋದು ಮಾಡ್ತಾನಲ್ಲ ಅವನು. ಹಿಂದೂ ಸಂಘಟನೆ ಹೋರಾಟಗಾರ, ಅಲ್ಲಿ ಇಲ್ಲಿ ಸತ್ಕಾರಗಳನ್ನ ಮಾಡ್ಕೊತ ತಿರುಗಾಡ್ತಾನಲ್ರಿ ಅವನು ಬೇವರ್ಸಿ. ಅವನು ಕೂಡ ನಿಜವಾದ ಅತ್ಯಾಚಾರಿ. ಯಾಕಂದ್ರೆ ಇದೆಲ್ಲ ಅತ್ಯಾಚಾರಿಗಳ ಗ್ಯಾಂಗ್ರಿ, ಇದು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಗ್ಯಾಂಗ್ರಿ ಇದು. ಸೌಜನ್ಯಳ ವಿಷಯದಲ್ಲಿ ಸೌಜನ್ಯಳಿಗೆ ಅತ್ಯಾಚಾರ ಮಾಡಿದಾಗ ಎಷ್ಟು ನೋವಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಹೊರತಾಗಿ ಇವರೇನು ಸೌಜನ್ಯಳ ವಿಷಯವನ್ನು ಇಟ್ಕೊಂಡು ಅವಳ ಪವಿತ್ರತೆಯನ್ನು, ಇಲ್ಲ ಸಲ್ಲದ ಮಾತುಗಳನ್ನು, ಸೌಜನ್ಯಳ ತಾಯಿಗೆ ಸೂಳೆ ಅಂದಿರ್ತಕ್ಕಂಥ ಪದ ಆಗಿರ್ಬೋದು, ಸೌಜನ್ಯಳ ಅವಳ ಮಾವನ ರೇಪ್ ಮಾಡಿದ, ಅವನು ರೇಪ್ ಮಾಡಿದ, ಇವನು ರೇಪ್ ಮಾಡಿದ, ಏನೇನು ಮಾತಾಡಿದ್ರಲ್ಲ, ಅತ್ಯಾಚಾರಕ್ಕಿಂತನೂ ದೊಡ್ಡ ಅತ್ಯಾಚಾರ ಆಗಿದ್ದು ಈ ಎಲ್ಲ ವ್ಯಕ್ತಿಗಳಿಂದ. ಅದಕ್ಕಾಗಿಯೇ ಇವ್ರನ್ನ ಅತ್ಯಾಚಾರಿಗಳು ಅಂತ ಕರಿತಾ ಇದ್ದೀನಿ ನಾನು. ಅದು ನೀವು ಏನು ಮಾಡ್ಕೊಳ್ಬೇಕಲ್ಲ ಮಾಡ್ಕೊಳ್ರಿ. ಆದರೆ ಇಡೀ ಕರ್ನಾಟಕದ ಜನತೆಗೆ ಈ ಜೀವ ಇರುವವರೆಗೂ ಕೂಡ ಸೌಜನ್ಯಗಳಿಗಾಗಿ ಹೋರಾಟ ಮಾಡ್ತೀನಿ. ಮಟ್ಟಣ್ಣ ನವಾರ್ ಮತ್ತು ಉಭಯ ಶೆಟ್ಟಿ ತಿಮ್ರೊಡ್ಡಿ ಅವರಿಗೆ ಯಾವತ್ತೂ ಕೂಡ ತಲೆಬಾಗ್ತಾ ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.